ಆಯ್ತಾ ಅಂತೀವಿ, ಒಂದು ಫ್ರೀ ಕೊಡ್ರಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಮ್ಮ ಅಕ್ಕವ್ರ ಮದುವೆಯ ಶಾಪಿಂಗ್ ಬಂದಿದ್ದೀವಿ. ಆಬ್ವಿಯಸ್ಲಿ ಎಲ್ಲರೂ ಬರೋ ಚಿಕ್ಕಪೇಟೆಗೆ, ಅದಕ್ಕೆ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ. ಈ ಅಂಗಡಿಲಿ ನೋಡೋಕೆ ಹೋಗ್ತಾ ಇದ್ದೀವಿ, ನೋಡೋಣ ಏನೇನು ಪ್ರೈಸ್ ಇದೆ ಅಂತ. ಗೈಸ್, ಸೂಟ್ ಎಲ್ಲ ಕಡೆ ಹೋಗ್ತಿದ್ದೀವಿ, ಒಂದು ಅಂಗಡಿ ಸಿಕ್ಕಿದೆ. ನಾವು ಸೂಟ್ ತಗೊಳ್ಳೋದು ಗೈಸ್, ಒಂದು ಅಂಗಡಿ ಸಿಕ್ಕಿದೆ. ಸೂಟ್ ಎಲ್ಲ ತಗೊಳ್ಳೋ ಬದಲು ರೆಡಿಮೇಡ್ ಹೊಲ್ಸೋಣ ಅಂತ ಐಡಿಯಾ ಬಂದಿತ್ತು. ಇವಾಗ ರೆಡಿಮೇಡ್ ಹೊಲಿಸ್ತಾ ಇದೀವಿ ನಾವು. ಗೈಸ್, ಫುಲ್ ಶಾಪಿಂಗ್ ಮಾಡ್ತಾವ್ರ ನಮ್ಮ ಮನೇಲಿ. ಇಷ್ಟೊಂದೆಲ್ಲ ಐಟಮ್ ತಗೊಂಬಿಟ್ಟವ್ರೆ. गट तको देने होना क्या येलो कलर का दे दो. देना कौन से वो देना लो 45 नंबर सब दे दे भाई. हाल ऊपर नहीं है वाड़ ಕಾಸ್ಮೆಟಿಕ್ ಐಟಮ್ 20,000 ಆಗ್ಬಿಟ್ಟೈತೆ. ಬಜೆಟ್ ಗಿಂತ ಜಾಸ್ತಿನೇ. ಮದುವೆ ಮಾಡಬೇಕು ಅಂತ ತುಂಬಾ ಎಕ್ಸ್ಪೆನ್ಸಿವ್. ಶಾಪಿಂಗ್ ಎಲ್ಲ ಮಾಡಿದ್ವಿ, ತುಂಬ ಕ್ರೂಷಲ್ ಮೂಮೆಂಟು. ಇವರೆಲ್ಲ ಶಾಪಿಂಗ್ ಮಾಡೋ ಅಷ್ಟರಲ್ಲಿ ಬೆಳಿಗ್ಗೆ 10 ಗಂಟೆಗೆ ಬಂದವರು 5 ಗಂಟೆವರೆಗೂ ಶಾಪಿಂಗ್ ಮಾಡ್ತಾನೆ ಇದ್ದೀವಿ. ತುಂಬ ಕಷ್ಟ. ಹುಡುಗರು ಅಂದ್ರೂ ಬರಲೇಬಾರ್ದು. ಒಂದು ಹಾಕಿ ನೋಡಿ, ನೀವೇ ಫಸ್ಟ್ ಬಂದಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹೊಲಿಸ್ಬೇಕು ಇದೆ, ಪೀಸ್ ಇದೆ ಹೊಲಿಸ್ಬೇಕು. ನೀವು ಒಂದೇ ಕಲರ್ ಹೊಲಿಸ್ಬೇಕು. ಕಷ್ಟ ಮಾಡ್ಬೇಕು. ನಿಮ್ಮ ಹತ್ರ ಸಂಪಾದನೆ ಮಾಡ್ಕೊಂಡು ಇರೋದಂತಲ್ಲ, ಅದು ಮುಖ್ಯ ಇರೋದು ನಮ್ಗೆ. ಅದು ಒಂದು ಶೇರ್ವಾನಿ ಅಂತ ಆಯ್ತಾ ಅಂತೀವಿ, ಒಂದು ಫ್ರೀ ಕೊಡ್ರಿ ಸರ್. ಇದು ಆಕ್ಚುಲಿ ಚೆನ್ನಾಗಿರೋದು. ಆಯ್ತಾ ಅಂತೀವಿ, ಒಂದು ಫ್ರೀ ಕೊಡ್ರಿ. ನಮ್ ರೇಟ್ ಯಾರೋ ಕೊಟ್ರು ಅಂತ ಹೇಳಿದ್ ನಾನು. ನೋಡ್ರಿ ಜಾಸ್ತಿ ಆಯ್ತು. ಇದೇ ಕೂಡ ಯಾರಿಗೆ ನಿಮ್ಗೆ ಸೋದ ಇಂಥದ್ದು ಗಾಯ್ಸ್, ಈ ಅಂಗಡಿಲಿ ಶಾಪಿಂಗ್ ಮಾಡಿದ್ದೀವಿ, ನಮ್ದು ಮುಗ್ದೋಯ್ತು. ನಾನು ಪ್ರಾಪರ್ ಕೋಟ್ ಹೊಲಿಸ್ತಾ ಇದ್ದೀನಿ. ಚಿಕ್ಕಪೇಟೆಲ್ಲಿ ಬಂದ್ಬಿಟ್ಟು ಎಷ್ಟೊಂದು ಥರ ತೋರಿಸಿದ್ರು ಅವರು, ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನೇ ಓನಾಗಿ ಹೊಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಾಸ್ಟ್ಲಿ ಇದೆ ಹೊಲಿಸ್ತಾ ಇದ್ದೀನಿ. ಒಂದೇ ಸಲ ಮದುವೆ ಅಂತ ಹೇಳ್ಬಿಟ್ಟು ಹಾಕೋಣಕ್ಕೆ ಬರೀ 2 ಅವರ್ ಅಷ್ಟೇ, ಬಟ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಯಿತು. ಗಾಯ್ಸ್, ಚಿಕ್ಕಪೇಟೆದಲ್ಲಿ ಶಾಪಿಂಗ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಇದೆಲ್ಲ ಅಂಗಡಿಗೆ ಹೋಗ್ಬಿಟ್ಟು ವಿಚಾರಿಸ್ಬೇಕು. ಅದಾದಮೇಲೆ ಅದಕ್ಕೆ ಕಂಪೇರ್ ಮಾಡಿಬಿಟ್ಟು ನಮ್ಗೆ ಯಾವ ಸೂಟೇಬಲ್ ಅಂಗಡಿ ಆಗುತ್ತೋ ಅದಕ್ಕೆ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದು ತುಂಬ ಕಷ್ಟ. ಚಿಕ್ಕಪೇಟೆದಲ್ಲಿ ಶಾಪಿಂಗ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಬೆಳಗ್ಗೆ ಬಂದವ್ರು ನಾವು ಇನ್ನೂ ಮನೆಗೆ ಹೋಗಿಲ್ಲ, ಕಾರ್ ಪಾರ್ಕಿಂಗು ಸಿಗಲ್ಲ, ಅದಕ್ಕೂ ಒದ್ದಾಡಬೇಕು. ಇದ್ರೆ ವೀಕೆಂಡ್ಸಲ್ಲಿ ಬರೋಕ್ಕೆ ಹೋಗ್ಬೇಡಿ. ವೀಕೆಂಡ್ ಬಿಟ್ಬಿಟ್ಟು ಇನ್ನು ಯಾವಾಗಾದರೂ ಬರ್ 3,000 4,000 ಇಂದ ಗಾಯ್ಸ್, ಫುಲ್ ಶಾಪಿಂಗು. ನಮ್ಮ ಮನೇಲಿ ಇಲ್ಲಿಂದನೇ ಸೀರೆ ತಗೊಂಡಿದ್ದಾರೆ. ಆಲ್ಮೋಸ್ಟ್ ಒಂದು 10-15 ಸಾವಿರ ರೂಪಾಯಿದು ಇಲ್ಲೇ ಸೆಲೆಕ್ಷನ್ ಮಾಡಿದ್ದಾರೆ. ಚೆನ್ನಾಗೂ ಇದೆ. ಶಾಪಿಂಗ್ ಮಾಡ್ತಾ ಮಾಡ್ತಾ ತಲೆನೇ ಕೆಟ್ಟೋಗ್ಬಿಟ್ಟೈತೆ. ಆಲ್ಮೋಸ್ಟ್ 10 ಗಂಟೆಗೆ ಬಂದವರು, ಟೈಮು 8 ಗಂಟೆ ಆಗ್ತಾ ಬಂತು. ಇನ್ನೂ ಮುಗ್ದಿಲ್ಲ ಶಾಪಿಂಗ್ ನಮ್ಮದು. ಗಾಯ್ಸ್, ಫೈನಲಿ ಕಾರ್ ಹತ್ರ ಬಂದಿದ್ದೀವಿ. ಲಗೇಜ್ ಇಕ್ಬಿಡೋಣ. ಗಾಯ್ಸ್, ಇನ್ನೇನು ಮನೆಗೆ ಹೋಗ್ತಾ ಇರೋದೆ. ಕಾರಲ್ಲಿ ಬಂದ್ಬಿಟ್ಟಿದ್ದೀವಿ. ಶಾಪಿಂಗು ಜಾಸ್ತಿ ಆಯಿತು. ಮದುವೆ ಶಾಪಿಂಗು ಅಂದರೆ ತುಂಬ ತಲೆ ಕೆಡಿಸುತ್ತೆ. 100 ಶಾಪಿಂಗ್ ಮಾಡಲೇಬೇಕು. ನಮ್ಮ ಮನೇಲಿ ಡೆಮೋ ಐತೆ, ಇನ್ನೂ ಪಿಕ್ಚರ್ ಬಾಕಿ ಐತೆ ಅಂತ ಹೇಳ್ತಿದ್ದಾರೆ. ಪಿಕ್ಚರ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾವಂತರೂ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ. ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ.
ಚಾನಲ್ಗೆ ಹೊಸವಾಗಿದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತು, ಅದು ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.